ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪ ಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಬುದ್ಧ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖ ಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ ಮನಸಿ ಧೃತಕಥಾ ವಿಸ್ಮೃತೋ ಸ್ಮಾರಕಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ತತ್ತು ಸಮನ್ವಯಾತ್ ಓಂ ಎಂಬ ಸೂತ್ರ. ಈ ಸೂತ್ರದ ವಿಚಾರವನ್ನು ಹೇಳುವ ಸಂದರ್ಭದಲ್ಲಿ ಶ್ರೀಮತ್ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧೆಯಲ್ಲಿ ಇದರ ವ್ಯಾಖ್ಯಾನವನ್ನು ಹೀಗೆ ಮಾಡಿದ್ದಾರೆ. ತತ್ತು ಸಮನ್ವಯಾತ್ ಇತಿ ಹಿ ಪ್ರತಿಜ್ಞಾ ಮಾತ್ರೇಣ ಉಕ್ತಂ. ತತ್ತು ಸಮನ್ವಯಾತ್ ಎಂಬ ಸೂತ್ರದಿಂದ ಪ್ರತಿಜ್ಞಾ ಮಾತ್ರದಿಂದ ಪರಮಾತ್ಮನಿಗೆ ಸಕಲ ಶಬ್ದವಾಚ್ಯತ್ವವನ್ನ ಹೇಳಲಿಕ್ಕೆ ಹೊರಟಾಗ ಕೇವಲ ಪ್ರತಿಜ್ಞಾ ಮಾತ್ರದಿಂದ ಹೇಳಿದರೆ ಅರ್ಥ ಸಿದ್ಧಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ನಹಿ ಪ್ರತಿಜ್ಞಾ ಮಾತ್ರೇಣ ಅರ್ಥ ಸಿದ್ಧಿ. ಕೇವಲ ಪ್ರತಿಜ್ಞಾ ಮಾತ್ರದಿಂದ ಹೇಳುವುದರಿಂದ ಸಿದ್ಧಾಂತ ಸರ್ವಥಾ ಸಮರ್ಥನೆ ಆಗೋದಿಲ್ಲ. ಅದಕ್ಕೆ ತತ್ ಸಮನ್ವಯಾತ್ ಇತಿ ಹಿ ಪ್ರತಿಜ್ಞಾ ಮಾತ್ರೇಣ ಉಕ್ತಂ. ತತ್ ಯಾವದುದಾಹರಣತ್ವೇನ ವಾಕ್ಯ ವಿಶೇಷ ಅನುಪಾದಾಯ ವಿಮರ್ಶಪೂರ್ವಕಂ ಪೂರ್ವೋತ್ತರ ಪಕ್ಷ ಉಪಾಲಂಭ ಸಾಧನಾಭ್ಯಾಂ ನ ಪ್ರಪಂಚತೆ ತಾವತ್ ಅನುಕ್ತಪ್ರಾಯಂ ಆನಂದಮಯಾಧಿಕರಣದಲ್ಲಿ ಹೇಳಿದ್ದಾರೆ. ಒಟ್ಟು ಈ ವಾಕ್ಯದ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಎಲ್ಲಿಯ ಪರ್ಯಂತ ಉದಾಹರಣ ಪೂರ್ವಕವಾಗಿ ಪ್ರತಿಜ್ಞಾತವಾದ ವಿಷಯವನ್ನ ವಿಸ್ತಾರ ಮಾಡಿ ಅನೇಕ ಪ್ರಮಾಣಗಳೊಂದಿಗೆ ಸಮರ್ಥನೆ ಮಾಡದೆ ಹೋದ್ರೆ, ಕೇವಲ ಪ್ರತಿಜ್ಞಾವನ್ನು ಮಾಡಿ ನಾನು ಹೇಳ್ತೀನಿ ಅಂತ ಅಂದ್ರೆ ಆ ಸಿದ್ಧಾಂತ ಸಮರ್ಥನ ಆಗೋದಿಲ್ಲ. ಯದಿ ಪ್ರತ್ಯಯಂ ಅನುತ್ಪಾದ್ಯ, ಪ್ರತ್ಯಯ ಅಂದ್ರೆ ವಿಶ್ವಾಸವೇ ಕಾರಣ. ಅಂದ್ರೆ ವ್ಯವಸ್ಥಿತವಾದ ಪ್ರಮಾಣಗಳನ್ನು ಇಟ್ಟುಕೊಂಡು ಸಮರ್ಥನೀಯವಾದ ಮಾತುಗಳಿಂದ ಸಿದ್ಧಾಂತ ಸಮರ್ಥನೆ ಮಾಡಿದ್ರೆ ಮಾತ್ರ ಅದು ಪ್ರಮಾಣ ಅಂತ ಅನಿಸ್ಕೊಳ್ತದೆ. ಆದ ಕಾರಣ ನ್ಯಾಯಸುಧೆಯ ಪ್ರಕಾರ ಕೇವಲ ಪ್ರತಿಜ್ಞಾ ಮಾತ್ರದಿಂದ ಯಾವುದೇ ವಿಷಯವನ್ನು ಸಮರ್ಥನೆ ಮಾಡಲಿಕ್ಕೆ ಹಾಗೂ ಸಿದ್ಧಾಂತ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ನಮಗೆ ಶ್ರೀಮತ್ ಟೀಕಾಕೃತ್ಪಾದರು ನ್ಯಾಯಸುಧೆಯಲ್ಲಿ ತಿಳಿಸಿದ್ದಾರೆ. ಯಾವುದೇ ವಿಚಾರವಾಗಿದ್ರೂ ಕೂಡ ನಾವು ಮೊದಲು ಪ್ರತಿಜ್ಞಾ ಮಾಡಬೇಕು. ಪ್ರತಿಜ್ಞಾ ಮಾಡಿದ ವಿಚಾರವನ್ನ ಅನೇಕ ಪ್ರಮಾಣಗಳಿಂದ ಅದನ್ನ ಸಮರ್ಥನೆ ಮಾಡಿದಾಗ ಮಾತ್ರ ಅದು ಸಿದ್ಧಾಂತವಾಗುತ್ತದೆ ಅನ್ನೋದನ್ನ ಶ್ರೀಮದ್ ಜಯತೀರ್ಥರು ತಿಳಿಸಿಕೊಟ್ಟಿರುತ್ತಾರೆ. ಹರಯೇ ನಮಃ. ಜೈ ಶ್ರೀ ಮಹಾಕಾಲ್. ವಿಶ್ವಮಾತಾ ಗೋಮಾತಾ.